ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬುಧವಾರದ ಲಾಗ್ ನೋಡಿ. ಇವತ್ತಿನ ಲಾಗ್ನ ಬುಧವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಸನ್ನಿ ಕೂಡ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾನೆ. ಅವ್ನು ಬೆಳಿಗ್ಗೆ ಆದರೆ ಸಾಕು ಆಟ ಆಡ್ಲಿಕ್ಕೆ ಹೋಗ್ಬಿಡ್ತಾನೆ. ಹಾಗಾಗಿ ನಾನು ಲಾಗ್ನ ಮುಗಿಸ್ಕೊಂಡು ಬಿಡೋಣ, ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿರೋದೆ ಅವನು ನನ್ನ ಹತ್ರ ಇದ್ದರೆ ಯಾವ ಥರ ಮಾಡ್ತಾನೆ ಅಂತೇಳಿ. ಬನ್ನಿ ಇವತ್ತಿನ ಬೆಳಗ್ಗೆಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ನೋಡಿ. ಇನ್ನೂ ತಿನ್ನಕ್ಕೆ ಬಂದಿಲ್ಲ ಅವನು. ಹೋಗ್ಬಿಟ್ಟಿದ್ದಾನೆ ಬೆಳಗ್ಗೆನೆ ಎದ್ಬಿಟ್ಟು. ಹಾಲು ಕುಡಿಸಿದ್ದೀನಲ್ವಾ, ಕುಡಿಸಿದ್ದೀನಲ್ಲ, ಹಂಗಾಗಿ ಹೊಟ್ಟೆ ತುಂಬಿದಂಗೆ ಆಗ್ಬಿಟ್ಟಿದೆ. ಹಾಲು ಕುಡಿದು ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಅವನಿಗೂ ಟಿಫಿನ್ ನೋಡಿ. ತುಂಬ ಅಂದರೆ ತುಂಬ ಕೆಲಸ ಇದೆ ಇವತ್ತು. ಹೊರಗಡೆ ಹೋಗಿ ಬರಬೇಕು, ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ನೋಡಿ ನಂದೇ ಲಾಗ್ ಹಾಕಿದ್ದೀನಿ ಟಿ ವಿಲಿ, ನೋಡ್ತಾ ಇರ್ತೀನಿ ಸುಮ್ಮನೆ ಫ್ರೀ ಟೈಮಲ್ಲಿ ಕುಂತ್ಕೊಂಡು. ಹೊರಗಡೆ ಸನ್ನಿ ಇವಾಗ ಸೂಟಿ ಇರೋದ್ರಿಂದ ನನ್ನ ಬಾಯಲ್ಲಿ ಬರೀ ಸನ್ನಿ 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 ಅಂತಲೇ ಬರ್ತಾ ಇದೆ. ಬೇಜಾರು ಮಾಡ್ಕೊಳ್ಬೇಡಿ, ಏನಪ್ಪ ಪದೇ ಪದೇ ಸನ್ನಿ ಸನ್ನಿ ಅಂತೇಳಿ ಹೇಳ್ತಾ ಇದ್ದಾಳಲ್ಲ ಅಂತೇಳಿ. ಮಗು ಮನೇಲಿರೋದ್ರಿಂದ 24 hours ತಾಯಿದವ್ರಿಗೆ ಮಕ್ಕಳದೇ ಟೆನ್ಷನ್ ಅಲ್ವಾ, ಹಾಗಾಗಿ ಸ್ವಲ್ಪ ಬರ್ತಾ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ದಿನ ಆದರೆ ಮಳೆ ಬರ್ತಿತ್ತಲ್ವಾ, ಹಾಕೋ ನೆಸೆಸರಿ ಇರಲಿಲ್ಲ. 2 ಡೇಸಿಂದ ಮಳೆ ಬರ್ತಾ ಇರಲಿಲ್ಲ, ಹಾಗಾಗಿ ಗಿಡಗಳೆಲ್ಲ ನೋಡಿ ಒಣಗಿ ಹೋಗಿದ್ದಾವೆ. ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅದಕ್ಕೆ ಗೊತ್ತಿಲ್ಲ. ಈ ಗಿಡನೂ ಯಾಕೋ ಇದೇ ಥರ ಆಗ್ತಾ ಇದೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಸಿಗಿತಾ ಇದೆ, ಬಟ್ ಮೊದಲಿನ ಎಲೆಗಳೆಲ್ಲ ಬಿಡ್ತಾ ಇದ್ದಾವೆ. ಸಾಕನ್ಸುತ್ತೆ ನೀರು ಇಷ್ಟೇ. ಕೆಲಸ ಎಲ್ಲ ಆದಮೇಲೆ ಮನೆ ಕ್ಲೀನ್ ಇಡಬೇಕಲ್ವ, ಮಾಡ್ತಾಯಿದ್ದೀನಿ. ಕೆಲಸದ ನೆಟ್ವರ್ಕ್ ಮನೆ ಕ್ಲೀನ್ ಇಡೋಕ್ಕೆಲ್ಲ ಆಗಲ್ಲಲ್ಲ, ಹಂಗಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ರೌಂಡ್ ಮನೆ ಕ್ಲೀನ್ ಇಟ್ಕೊಂಡು ಬಿಡ್ತೀನಿ. ಸುಮ್ಮನೆ ಆಮೇಲೆ ಈ ಕಡೆ ಆ ಕಡೆ ಆಗಿಬಿಡ್ತಾವಲ್ವ ಅಂದ್ಬಿಟ್ಟು ಮನೆ ಕ್ಲೀನ್ ಇಟ್ಕೊತಾ ಇದ್ದೀನಿ. ಇನ್ನು ಇವತ್ತು ಏನೂ ಕೆಲಸ ಇಲ್ಲ, ಸುಮ್ಮನೆ ಅಡುಗೆ ಮಾಡಿ ಸನ್ನಿನ ಜೊತೆ ಟೈಮ್ ಪಾಸ್ ಮಾಡೋದು ನೋಡಿ ಅಷ್ಟೇ. ಯಾವಾಗಲೂ ಏನೂ ಕೆಲಸ ಇರೋಂಗಿಲ್ಲ, ಬಟ್ ಸನ್ನಿನೂ ಸ್ಕೂಲಿಂದ ಕರ್ಕೊಂಡು ಬರೋದು ಕಳಿಸೋದು ಅದೇ ನನಗೊಂದು ದೊಡ್ಡ ಕೆಲಸ ಅಷ್ಟೇ. ಅದು ಬಿಟ್ಟರೆ ನೋಡಬೇಕು, ಎಲ್ಲ ಪಾತ್ರೆಗಳೆಲ್ಲನೂ ತೊಳೆದ್ಬಿಟ್ಟಿದ್ನಲ್ವ, ಅದ್ರ ಪ್ಲೇಸಿಗೆ ಅದಕ್ಕೆ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಇದು ಸ್ವಲ್ಪ ಓಲ್ಡ್ ಮಾಡೆಲ್ ಮನೆ ಆಗಿರೋದ್ರಿಂದ ಇದು ಈ ಥರ ಇವಾಗಿನ ಸಿಸ್ಟಮ್ ಎಲ್ಲ ಡ್ರಾ ಸಿಸ್ಟಮ್ ಎಲ್ಲ ಇಲ್ಲ. ಹಂಗಾಗಿ ನಾನು ಈ ಥರ ನಿಮಗೆ ನಾರ್ಮಲಾಗಿ ನನ್ನ ಹಳೆಯ ವಿಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಈ ಥರ ನಾನು 2 ಪಾತ್ರೆಗಳು ಅಂದರೆ ಒಂದು ಪ್ಲಾಸ್ಟಿಕ್ ಬುಟ್ಟಿ ಇಟ್ಕೊಂಡು ಈ ಥರ ಇಟ್ಕೊಂಡು ಬಿಟ್ಟಿದ್ದೀನಿ. ನನಗೆ ತುಂಬ ಹೆಲ್ಪ್ ಆಗಿದೆ ಅದು. ಯಾಕಂದರೆ ಈ ಥರ ಎಲ್ಲನೂ ಕೆಳಗಡೆ ಇಟ್ಟು ಬಗ್ಗಿ ತೊಗೊಳ್ಳೋಕ್ಕೆಲ್ಲ ಆಗಲ್ಲಲ್ವ, ಹಂಗಾಗಿ ಈ ಥರ ಸಿಸ್ಟಮ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಹೆಲ್ಪ್ ಆಗಿದೆ ತುಂಬ. ಯಾವಾಗಾದರೂ ಹೀಗೆ ಮುಂದಕ್ಕೆ ಸರಿಸ್ಕೊಳ್ಬೋದು, ಆಮೇಲೆ ಬೇಕಾದಾಗ ಇಟ್ಕೊಂಡು ಬಿಡ್ಬೋದು ನೋಡಿ. ಎಲ್ಲ ಕೆಲಸ ಮುಗಿದ ತಕ್ಷಣವೇ ನಾನು ಪಾತ್ರೆಗಳನ್ನೆಲ್ಲನೂ ತಿಕ್ಕಿ ಬುಟ್ಟಿಲಿ ಹಾಕಿಟ್ಟಿರ್ತೀನಿ. ಅದನ್ನು ನೆಕ್ಸ್ಟ್ ಎಲ್ಲ ಕ್ಲೀನ್ ಆದಮೇಲೆ ಇಟ್ಕೊಂಡು ಬಿಡ್ತೀನಿ. ಸನ್ನಿನೂ ಕೂಡ ಆಟ ಆಡ್ತಾ ಇದ್ದ ಹೊರಗಡೆ, ನಾನು ಕೆಲಸ ಮಾಡ್ಕೊತಾ ಕುಂತ್ಕೊಂಡಿದ್ದೀನಿ ನೋಡಿ. ಇನ್ನು ಫ್ರಿಜ್ ಕ್ಲೀನ್ ಮಾಡಿದೆ, ತುಂಬ ದಿನವೇ ಆಗ್ಬಿಟ್ಟಿತ್ತು, ಹಾಗಾಗಿ ಏನು ಕೆಲಸ ಇರಲಿಲ್ಲ ಅಲ್ವಾ ಇವತ್ತು. ಅದನ್ನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲ, ತುಂಬ ಗಾಳಿ ಡಿಸ್ಟರ್ಬೆನ್ಸ್ ಇದೆ, ಯಾರೇನು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸನ್ನಿ ನೋಡ್ರಿ ಹೋಗಿ ಏನು ಮಾಡ್ಕೊಂಡು ಬಂದಾನ. ಇದೆಲ್ಲ ಏನು ಸನ್ನಿ, ಇದೇನಿದು? ಅವಲಕ್ಕಿ ಮಾಡ್ಯಾನಂತ. ಏನೇನು ಹಾಕ್ಯನ ಇದ್ರೊಳಗ?
ಕ್ಯಾರೆಟ್ ಹಾಕೇನಂತ, ಬೆಳ್ಳುಳ್ಳಿ ಹಾಕೇನಂತ. ಪಕ್ಕದ ಮನೆಗೆ ಹೋಗಿ ಆಟ ಆಡಿ ಗಿಡದ ಉಫ್ ಐತೆ ಅಂತ ಮುಟ್ಬಾರ್ದಂತ. ಈ ತರ ನಾವು ಆಟ ಆಡ್ತಾ ಇದ್ವಿ ಅಲ್ವಾ, ಅದೇ ನೆನಪಾಯ್ತು ನನ್ಗೂ. ಬಟ್ ಈ ತರ ಎಲ್ಲ ಒರಿಜಿನಲ್ ಕಡಾಯಿ ಒಳಗೆ ಆಟ ಆಡ್ತಾ ಇರ್ಲಿಲ್ಲ, ಏನಾದ್ರು ಪ್ಲಾಸ್ಟಿಕ್ ತಗೊಂಡು ಆಟ ಆಡ್ತಾ ಇದ್ವಿ. ಇವನು ಒರಿಜಿನಲ್ ಕಡಾಯಿ ಒಳಗೆ ಆಟ ಆಡ್ತಾ ಇದ್ದೀನಿ. ಇದು ವೇಸ್ಟ್ ಕಡಾಯಿ, ಅದನ್ನ ಕೊಟ್ಟಿದ್ದಾರೆ. ಸನಿ ಕೊಟ್ಬಿಡೋಣ, ಕೊಟ್ಬಿಡೋಣ. ಅತ್ತಿದಮ್ಮ, ಅತ್ತಿ ಮಮ್ಮ ಮಾಡ್ಬೇಕಲ್ಲ, ಎದ್ರಲ್ಲಿ ಮಾಡ್ತಾರ ಮಮ್ಮ? ಕೊಟ್ಬಿಡ್ಬೇಕಮ್ಮ. ಬೇಡ ಅನ್ಬಾರ್ದು ರಜಾ. ಅವ್ರು ಇನ್ನೊಂದ್ಸತೆ ಹೋದಾಗ ನಿನ್ಗೇನು ಕೊಡಲ್ಲ ನೋಡು. ನೀನ್ ತಿಸ್ಕೊಂಡ್ ಬಂದ್ಬಿಟ್ರೆ ಇನ್ನೊಂದ್ಸತೆ ಹೋದಾಗ ಏನು ಕೊಡಲ್ಲ ಅವರು. ಕೊಟ್ಬಿಡೋಣ ವಾಪಸ್ಸು. ಹಂಗ್ ಮಾಡ್ಬಾರ್ದು ಪಪ್ಪ. ಅಲ್ಲೇ ಆಟ ಆಡಿಟ್ಬಲ್ದೆ ಮನೆಗೆ ಬೇರೆ ತಗೊಂಡ್ ಬಂದಿದ್ದಾನೆ ಸನ್ನಿ ಗುಂಡಣ್ಣ. ಮಳೆ 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 ಮಳೆ. ಏನೋ ಪಪ್ಪ, ನಮ್ ಗಿಡಗಳಿಗೆ ಇವತ್ತು ನೀರ್ ಹಾಕಿನಿ, ಇವತ್ತೇ ಮಳೆ ಬಂದ್ಬಿಟ್ಟಲ್ಲ ಸನ್ನಿ. ಎಷ್ಟು ಜೋರ್ ಬರ್ತಾ ಇದೆ ಗೊತ್ತಾ? ನಾನಿಲ್ಲೇ ಬಟ್ಟೆ ಹಾಕ್ತಿದ್ದೀನಿ, ಬಟ್ ಏನು ಆಗಲ್ಲ, ನೀರ್ ಹತ್ತಲ್ಲ. ಸನ್ನಿ ಹಾಕಿ, ಸನ್ನಿ ನೀ ಹಾಕಿಯ ಬಟ್ಟೆ? ನಾನು ಹಾಕಿದ್ದೀನಿ, ನಾನು ಹೇಳಕತ್ತೀನಿ. ಇಲ್ಲಿ ನಾನೇನ್ ಹೇಳ್ತೀನಿ ಅದನ್ನೇ ಉಲ್ಟಾ ಹೊಡಿ. ಏನಾಗಲ್ಲ. ಇಲ್ಲಿ ನೀರ್ ಹಾಕಿನಿ, ನೀರ್ ಏನ್ ಮಾಡ್ಬೇಕು ಇವಾಗ? ಜೋರಾಗ್ಬಿಡ್ತು ಫುಲ್ಲು. ಬಟ್ಟೆ ಎಲ್ಲ ತೆಗ್ದ್ಬಿಟ್ಟೆ. ಸನ್ನಿ ನಿನ್ ಬಟ್ಟೆನೆ ತೆಗ್ದಿಲ್ಲ ನಾನು. ಯಾಕೆ ಹೇಳು? ಅಲ್ಲಿ ಫುಲ್ಲು ನೀರಿದಾವ ಪಪ್ಪ. ಓಕೆ, ಬಾ ಒಳಗಡೆ ಬಾ, ಹೋಗೋಣ ಬಾ. ಅಯ್ಯೋ ನಿಂತೋಯ್ತು ನೋಡು ಮಳೆ. ಬಾ ಒಳಗಡೆ ಹೋಗೋಣ ಬಾ. ಇನ್ನು ಸಾಯಂಕಾಲ ಸನ್ನಿ ಬರ್ಡೇ ಹತ್ರ ಬಂತಲ್ವ, ಸ್ವಲ್ಪ ನಾವು ಊರಿಗೆಲ್ಲ ಹೋಗ್ತಾ ಇದ್ವಿ. ಹಾಗೆ ಅವ್ನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ. ಸ್ವಲ್ಪ ಫುಲ್ ಮುದುಡಿ ಆಗಿಬಿಟ್ಟಿದ್ವಲ್ವ, ಐರನ್ ಆದರೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ನನ್ನ ಮಗನ ಬಟ್ಟೆನೇ ನಾನು ಡೈರೆಕ್ಟಾಗಿ ಐರನ್ ಮಾಡ್ತಿರೋದು ನೋಡಿ. ಯಾಕಂದರೆ ನನಗೆ ಐರನ್ ಮಾಡಿ ಅಷ್ಟೊಂದು ರೂಢ ಇರಲಿಲ್ಲ. ನಾನು ಯೂನಿಫಾರ್ಮ್ಸ್ ಎಲ್ಲ ಮಾಡ್ಕೊತಿದ್ದೆ ಬಿಫೋರು. ತುಂಬ ದಿನ ಆದಮೇಲೆ ನಾನು ಸನ್ನಿ ಬಟ್ಟೆನ ಐರನ್ ಮಾಡ್ತಾಯಿದ್ದೀನಿ. ಅವನು ಯಾಕಂದರೆ ಫುಲ್ ಮುದುಡಿ ಆಗಿಬಿಟ್ಟಿದ್ವಲ್ಲ, ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ವಾಶ್ಗೆ ಹಾಕಿದ್ನಲ್ವ, ಹಾಗಾಗಿ ಎಲ್ಲನೂ ಐರನ್ ಮಾಡಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸನ್ನಿ ಬಟ್ಟೆನ ಐರನ್ ಮಾಡ್ಕೊತಾ ಇದ್ದೀನಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡು ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಎಲ್ಲರೂ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ. ನಿಮಗೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ನೀವು ಈಸಿಯಾಗಿ ನನ್ನ ಒಂದು ವಿಡಿಯೋನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಸನ್ನಿದು ಎಲ್ಲನೂ ಐರನ್ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅವನಂತೂ ಎಕ್ಸ್ಟ್ರಾ ಬಟ್ಟೆ ಬೇಕೇ ಅಲ್ವಾ, ಹಾಗಾಗಿ ನಾವು ಸನ್ನಿ ಬರ್ಡೇಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಸದ್ಯಕ್ಕೆ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ ಸನ್ನಿ ಬಟ್ಟೆನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಷ್ಟೊಂದೇನು ಪ್ಯಾಕಿಂಗ್ ಏನಿಲ್ಲ, ಲೈಟಾಗಿ ಇವನ ಬಟ್ಟೆಗಳೆಲ್ಲ ಐರನ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ.
ಸನ್ನಿ ಕೂಡ ಹೊರಗಡೆ ಆಟ ಆಡ್ಕೊತಾ ಇದ್ದ. ನೈಟ್ ಆಗಿಬಿಟ್ಟಿತ್ತು, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಒಂದು 10 ಗಂಟೆ ಎಲ್ಲ ಟೈಮ್ ಆಗಿಬಿಟ್ಟಿತ್ತು ನೋಡಿ. ಆವಾಗ ನೆನಪಾಯಿತು ನನಗೆ, ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ನಲ್ವ, ಇದೇನು ಎಷ್ಟು ಮುದ್ದಡಿ ಆಗಿದ್ದಾವೆ ಬಟ್ಟೆ ಎಲ್ಲ ಅಂದ್ಬಿಟ್ಟು ಒಂದು ಕ್ಲೀನಾಗಿ ಒಂದು ಸಲ ಐರನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇವತ್ತು ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ನಾನು, ಸನ್ನಿ ಆ್ಯಂಡ್ ಅವ್ರ ಡ್ಯಾಡಿ ಎಲ್ಲರೂ ಸೇರಿ ನಾವು ನಾಳೆ ಸನ್ನಿ ಬರ್ಡೇ ಅಲ್ವಾ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಾನು. ಬನ್ನಿ, ನಿಮ್ಮ ಜೊತೆಗೆ ನಾವು ಜರ್ನಿ ಮಾಡೋಣ. ಏನೇನು ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ, ಕಂಟಿನ್ಯೂ ಮಾಡೋಣ. ಓಕೆನಾ? ಆಟೋದಲ್ಲಿ ಸನ್ನಿನ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ವಿ ನೋಡಿ. ಬಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸನ್ನಿ ತುಂಬ ದಿನ ಆದಮೇಲೆ ಬಸ್ ಜರ್ನಿ ಮಾಡ್ತಾ ಇದ್ದಾನೆ, ನೋಡೋಣ. ಫೈನಲ್ ಆಗಿ ಬಸ್ಸಲ್ಲಿ ಬಂದು ಕುಂತ್ಕೊಂಡ್ವಿ. ಇವಾಗಂತೂ ಬಸ್ ತುಂಬಾ ರಶ್ ಅಂತಲೇ ಹೇಳ್ಬೋದು ನೋಡಿ, ಸಾಕಾಗುತ್ತೆ. ಫೈನಲಿ ಊರನ್ನ ರೀಚ್ ಆದ್ವಿ ನೋಡಿ. ಸ್ವಲ್ಪ ಹಾಗೆ ನಮ್ಮ ಅಕ್ಕನ ಜೊತೆಗೆ ಹೊರಗಡೆ ಬಂದಿದ್ದೆ, ಸ್ವಲ್ಪ ಅವಳು ಶಾಪಿಂಗ್ ಇತ್ತಂತೆ, ಹಂಗಾಗಿದೆ. ಇವಾಗ ದಸರಾ ಹಬ್ಬ ಬೇರೆ ಬಂತಲ್ವ, ಸ್ಯಾರಿ ತೊಗೊಳ್ಳೋದು. ಅವರು ಸೀರೆ ಸೆಲೆಕ್ಟ್ ಮಾಡ್ತಾಯಿದ್ರು, ನಾನು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇವತ್ತೇನೇನು ನಡೆದಿತ್ತು ಅಂತೇಳಿ ನಿಮ್ಮ ಜೊತೆಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ಸೀರೆ ಎಲ್ಲ ಚೆನ್ನಾಗಿತ್ತು, ದೇವ್ರಿಗಂತ ಸೀರೆ ತೊಗೊತಾ ಇದ್ರು. ಸುಮ್ಮನೆ ಹಾಗೆ ಒಂದೊಂದು ಕ್ಲಿಪ್ಸ್ನ ತೊಗೊಂಡು ತೋರಿಸ್ತಾ ಇದ್ದೆ ಅಷ್ಟೇ. ನನ್ನ ಇವತ್ತಿನ ರೊಟೀನ್ ಯಾವ ಥರ ಇತ್ತು, ಎಲ್ಲೆಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅಂತೇಳಿ ತೋರಿಸ್ಬೇಕಾಗಿತ್ತಲ್ವ, ಹಾಗಾಗಿ ನಾನು ಇದನ್ನು ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊತಾ ಇದ್ದೆ ನೋಡಿ. ಹಾಗೆ ಸ್ವಲ್ಪ ಮಾರ್ಕೆಟಿಂಗ್ ಕೆಲಸಗಳಿದ್ವು, ಮುಗಿಸ್ಕೊಂಡು ಮನೆಗೆ ಹೋದ್ವಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಸನ್ನಿ ಬರ್ಡೇ ವ್ಲಾಗ್ನ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.